choose the correct choice in the following and justify your answer. ಬೇಸಿಕಲಿ ಅದನ್ನೇ ಕೇಳ್ತಾ ಇರೋದು. 38th ಟರ್ಮ್ ಆಫ್ ದ AP. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ 30ನೇ ಟರ್ಮ್ ಕಂಡಿಡಿರಿ, ನಮ್ AP ಇದು ಅಂತ ಹೇಳಿ. ಸರಿನಾ? ಸೊ ನಿಮ್ಮ AP ಬಂದು 10, 7, 4 ಈ ರೀತಿಯಲ್ಲಿ ಇದೆ. ಸೊ ಇಂಡೈರೆಕ್ಟ್ ಆಗಿ A ಏನ್ ಕೊಟ್ಟಿದ್ದಾರೆ 10. ಕಾಮನ್ ಡಿಫ್ರೆನ್ಸ್ 7 - 10 ಅಂತ ಹೇಳಿದ್ರೆ -3. ವೆರಿಫಿಕೇಶನ್ ಗೋಸ್ಕರ 4 - 7 ಅದು ಕೂಡ -3. ಸೊ ನಿಮ್ಮ D ಕರೆಕ್ಟ್ ಆಗಿದೆ ಅಲ್ವಾ? ನಾನು A2 - A1 ಮತ್ತೆ A3 - A2 ಮಾಡಿ ವೆರಿಫೈ ಮಾಡಿದೆ. ಸೊ ಇಲ್ಲಿ N 30th ಅಂತ ಹೇಳ್ತಾರೆ. ಸೊ 30. ಸೊ ಬೇಸಿಕಲಿ A 30th ಏನು ಅಂತ ಕೇಳ್ತಾರೆ. ಸೊ ಸಿಂಪಲ್. ನೆಕ್ಸ್ಟ್ ಸ್ಟೆಪ್ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ A 30th is equal to A which is 10 plus 30 - 1 into common difference that is -3. ಸೊ ಕ್ಯಾಲ್ಕುಲೇಟ್ ಮಾಡಿ, ಅದೇ ನಿಮ್ಮ ಉತ್ತರ. ಸೊ ಎಷ್ಟು ಬರ್ತಿದ್ದು? 90 ಪ್ಲಸ್ 3 90 -3 I guess around 77 I guess. Okay, I'm kind of feeling lazy to do it. ಸೋಂಬೇರಿತನ ನೋಡ್ತಾ ಇದ್ದೀನಿ. ಓಕೆ ಮಾಡ್ಬಿಡೋಣ. ಸೊ 90 ಪ್ಲಸ್ 3 80 77 ಸರಿ ಇತ್ತು. ಸೊ ಇದನ್ನು ವೆರಿಫೈ ಮಾಡೋದಕ್ಕೆ ಕೋಡ್ ಕೂಡ ಬರ್ದೇನಿ. ಎಂಟರ್ ದ ಸೀಕ್ವೆನ್ಸ್ 1 at a time and type N2 top the sequence ಅಲ್ವಾ? 10 7 4 ಸರಿನಾ? ಸೊ ಇದು 3 ಕೊಟ್ಟಿದ್ದಾರೆ, ಎಂಡ್ ಮಾಡೋಣ. ಸೊ ನಮ್ಮ ಸೀಕ್ವೆನ್ಸ್ ಬಂದು ದ ಸೀಕ್ವೆನ್ಸ್ ಇಸ್ ಎನ್ AP. ಸೊ ಅದು ವೆರಿಫೈ ಮಾಡಿದೆ. ಫಸ್ಟ್ ಟರ್ಮ್ ಇಸ್ 10 ಸರಿ, ಕಾಮನ್ ಡಿಫ್ರೆನ್ಸ್ -3, ಕಾಮನ್ ಡಿಫ್ರೆನ್ಸ್ -3 ಅದು ಸರಿ ಇದೆ. ಸೊ ನಮಗೆ ಎಷ್ಟನೇ ಟರ್ಮ್ ಬೇಕು? 38th ಟರ್ಮ್ ಬೇಕು. ಎಂಟರ್ ದ ಟರ್ಮ್ ವಿಚ್ ವಿ ಆರ್ ಲುಕಿಂಗ್ ಫಾರ್ 38th. ಸೊ ಆನ್ಸರ್ ಇಸ್ -77 ಅಲ್ವಾ? ಸೊ A 30th, the A30 term is -77. Enter the term which you are looking for. ಇನ್ಯಾವುದು ನೋಡ್ತಾ ಇಲ್ಲ, ಅಲ್ಲಿ ಎಂಡ್ ಇಟ್. ಸೊ ನಮ್ಮ ಉತ್ತರ ಸರಿ ಇದೆ.